ಹರಿ ಓಂ. ಹಾಯ್ ಫ್ರೆಂಡ್ಸ್, ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನಿನ್ನೆ ಒಂದು ವರ್ಕ್ನೊಳಗೆ ಈ ಟ್ರಯಲನ್ನು ಚೆಕ್ ಮಾಡಿದ್ವಿ. ಏಪ್ರಿಲ್ ಟ್ರಾನ್ಸಾಕ್ಷನಿಂದ ಟ್ರಯಲ್ ಚೆಕ್ ಮಾಡಿದ್ವಿ ನಾವು. ಹಂಗಾರ ಇವತ್ತು ಏಪ್ರಿಲ್ ಟ್ರಾನ್ಸಾಕ್ಷನ್ ಮೊದಲು ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಂಡ್ಬಿಡೋನು. ಆಲ್ಟ್ F1 ಎಂಟರ್. ಜಸ್ಟ್ ಕಂಪ್ನಿನ ತಗೋರಿ, ವೀರು ಕಂಪ್ನಿ. ಓಕೆ, ಎಂಟರ್. ವಿ ಅಂತ ಪ್ರೆಸ್ ಮಾಡಿಬಿಡ್ರಿ, ಡೈರೆಕ್ಟ್ ವೋಚರ್ಗೆ ಹೋಗ್ತೀವಿ. ಓಕೆ, ಏಪ್ರಿಲ್ ಟ್ರಾನ್ಸಾಕ್ಷನ್ ಮುಗಿದ ಬಳಿಕ ಮೇ ಟ್ರಾನ್ಸಾಕ್ಷನ್ನ ಸ್ಟಾರ್ಟ್ ಆಗ್ತಾವೆ. ಈ ಏಪ್ರಿಲ್ ಟ್ರಾನ್ಸಾಕ್ಷನ್ನ ಹಿಡ್ಕೊಂಡು ಅದು ಮುಂದೆ ಕಂಟಿನ್ಯೂ ಆಗ್ತಾ ಹೋಗ್ತಾವೆ. ಏಪ್ರಿಲ್ನಾಗ ಏನಾರ ನಾವು ಯಾವ್ದಾರು ಉದ್ರಿ ಆಗಿದ್ರೆ ಅದು ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ಕೃಷ್ಣ ಪ್ರಿಂಟರ್ ಆಗಿರ್ಬೋದು, ಪ್ರವೀಣ್ ಸ್ಟೇಷನರಿ ಆಗಿರ್ಬೋದು, ಅದೆಲ್ಲ ಉದ್ರಿ ತೊಗೊಂಡಿರ್ತೀವಿ. ಅದು ಮೇಕನ್ನು ಸಂಬಂಧಪಟ್ಕೊಂತ ಹೋಗುತ್ತೆ. ಏಪ್ರಿಲಿಂದ ಮುಂದೆ ಮೇಕನ್ನು ಸಂಬಂಧಪಡುತ್ತೆ ಲೆಕ್ಕ. ಟ್ರಾನ್ಸಾಕ್ಷನ್ ಆಫ್ ದಿ ಮಂತ್ ಮೇ 2019 1/5/2019. ಮಿಸ್ಟರ್ ವೀರೇಂದ್ರ ಪೇಯ್ಡ್ ಟು ಕೃಷ್ಣ ಪ್ರಿಂಟರ್ ಥ್ರಾಟ್ ಕ್ಯಾಶ್ ₹5,000. ಓಕೆ, ವೋಚರ್ಗಂತೂ ಬಂದಾಯ್ತು. ನೋಡ್ಕೊರಿ, ಡೇಟ್ ಚೇಂಜ್ ಮಾಡ್ಬೇಕಾದ್ರೆ F2 ಪ್ರೆಸ್. ಜಸ್ಟ್ F2 ಪ್ರೆಸ್ ಮಾಡಿರಿ, ವೋಚರ್ ಡೇಟ್ ಅಂತ ಬರುತ್ತೆ. ಓಕೆ, ಡೇಟ್, ವೋಚರ್ ಡೇಟ್ 1.5. ಓಕೆ, ಪ್ರತಿ ಕಂಪ್ನಿಗೂ ಚೇಂಜ್ ಮಾಡ್ಕೊಳ್ಳೇಬೇಕು. ಓಕೆ, ಹಂಗಾರೆ ಏನಂದ್ರೆ ಅರ್ಥ? ಮಿಸ್ಟರ್ ವೀರೇಂದ್ರ ಪೇಯ್ಡ್ ಕೃಷ್ಣ ಪ್ರಿಂಟರ್ ಅಂದ್ರೆ ಹೋದ ಸಲ ಉದ್ರಿ ತೊಗೊಂಡಿರ್ತಿಲ್ಲ ಅವ್ರಿಗೀಗ ನಾವು ದುಡ್ಡನ್ನ ಕೊಡತ್ತೀವಿ. ಯಾರಿಗೆ ಕೊಡತ್ತೀವಿ? ಯಾಕೆ ನಾವು Alt C ಅಂತ ಕ್ರಿಯೇಟ್ ಮಾಡತ್ತಿಲ್ಲ, Alt C ಹೊಡೋದು ಯಾಕೆ ಕೃಷ್ಣ ಪ್ರಿಂಟರ್ ತೊಗೊಳತ್ತಿಲ್ಲಪ್ಪ ಅಂದ್ರೆ, ಹೋದ ಸಲ ಇದ್ದ ಟ್ರಾನ್ಸಾಕ್ಷನ್ನು ಇದ್ರಿಗೆ ಲೆಜರ್ ಕ್ರಿಯೇಷನ್ ಇರುತ್ತೆ. ಕೆ ಅಂತ ಪ್ರೆಸ್ ಮಾಡಿದ್ರೆ ನೋಡಲಿ, ಲಿಸ್ಟ್ ಆಫ್ ಲೆಜರ್ ಅಕೌಂಟ್ಸ್ ಅಂತಾಗ ಕೃಷ್ಣ ಪ್ರಿಂಟರ್ ಆಲ್ರೆಡಿ ಐತಂದ್ರೆ ಹೋದ ಸಲ ಇದ್ದಿದ್ದನ್ನು ಇಲ್ಲಿ ಕಂಟಿನ್ಯೂ ಆಗಿರ್ತದೆ. ಎಷ್ಟು ಕೊಡಬೇಕಿರ್ತೈತಿ? ಇಲ್ಲಿ ₹5,000 ಐತಿ. ಈ ಟ್ರಾನ್ಸಾಕ್ಷನ್ದೊಳಗೂ ₹5,000 ಅಂತೈತಿ. ಓಕೆ, 5,000 ಕೊಡಬೇಕಿದ್ರೆ ಮೆನ್ಷನ್ ಮಾಡಿಬಿಡೋಣ, ₹5,000. ಓಕೆ, ಎಂಟ್ರ್ ಪ್ರೆಸ್ ಮಾಡಿದಾಗ ಇಲ್ಲಿ ಲಕ್ಷ ಕೊಡ್ರಿ. ಬಿಲ್ ವೈಸ್ ಡೀಟೇಲ್ಸ್ ಫಾರ್ ಕೃಷ್ಣ ಪ್ರಿಂಟರ್ ಅಪ್ ಟು ₹5,000 ಡೆಬಿಟ್ ಅಂದ್ರೆ ಇಲ್ಲಿ ಅಗೇನೆಸ್ಟ್ ರೆಫರೆನ್ಸ್ ಕ್ಲಿಯರ್ ಆಗುತ್ತೆ. ಬಿಲ್ ನೋಡ್ರಿ, ನೇಮ್ ಪೆಂಡಿಂಗ್ ಬಿಲ್ಸ್ ಇದ್ದಿದ್ದು ಕ್ಲಿಯರ್ ಬಿಲ್ ಆಗುತ್ತೆ. ಫೈನಲ್ ಬ್ಯಾಲೆನ್ಸ್ ಆಗಿದ್ದು ಇದು ಕ್ಲಿಯರ್ ಆಗುತ್ತೆ. ನೋಡಿರಿ, KPG 1 ಏಪ್ರಿಲ್ಕ್ಕೆ ಉದ್ರಿಗಿತ್ತು. ಈಗ ಎಂಟ್ರ್ ಹೊಡಿತಾ ಅಗೇನೆಸ್ಟ್ ರೆಫರೆನ್ಸ್. ನೀವು ಬಂದ್ರೆ ಉದ್ರಿ, ಅಗೇನೆಸ್ಟ್ ಬಂದ್ರೆ ನಾವು ದುಡ್ಡನ್ನು ಅವರಿಗೆ ಕ್ಲಿಯರಾಗಿ ಕೊಡಾತೀವಿ ಅಂತ ಅರ್ಥ. ನೋಡಿರಿ, ಕೃಷ್ಣ ಪ್ರಿಂಟರ್ 0 ಆಗಿಬಿಡುತ್ತೆ. ಯಾಕಂದ್ರೆ ಅವ್ರಿಗೆ ಅಮೌಂಟನ್ನು ನಮ್ಮ ಕಂಪ್ನಿ ವತಿಯಿಂದ, ವೀರು ಕಂಪ್ನಿಯಿಂದ ಕೊಟ್ವಿ ಅನ್ನಂಗೆ. ಏನಾಗಿ ಕೊಡಾತೀವಿ? ಕ್ಯಾಶ್ ರೂಪದಾಗ ಕೊಡಾತೀವಿ. ಕ್ಯಾಶನ್ನು ತೊಗೊಂಡ್ಬಿಡ್ರಿ, ಅಪ್ ಡೌನ್ಗೆ ಯೂಸ್ ಮಾಡಿರಿ. ಕ್ಯಾಶ್ ಎಂಟರ್, ಕಂಪ್ಲೀಟ್. ಓಕೆ, ಸೆಕೆಂಡ್ ಟ್ರಾನ್ಸಾಕ್ಷನ್ ಬಂದು ಡೇಟನ್ನು ಚೇಂಜ್ ಮಾಡೋಕ್ಕೋಗ್ಬೇಡ್ರಿ. ಮಿಸ್ಟರ್ ವೀರೇಂದ್ರ ಪೇಯ್ಡ್ ಸ್ಯಾಲ್ರೀಸ್ ಟು ಪವನ್ 6,000, ಮೇಘನಾ 4,000 ಥ್ರೂ ಚೆಕ್ ಅಂದರೆ SBI ಬ್ಯಾಂಕ್, ಯಾಕಂದ್ರೆ ಅಕೌಂಟ್ ಅಲ್ಲೇ ಓಪನ್ ಆಗಿರ್ತೈತಿ. ಎಂಪ್ಲಾಯೀಸ್ ಬಂದು ಪವನ್ ಮತ್ತು ಮೇಘನಾ, ಒಬ್ರಿಗೆ 6,000, ಒಬ್ರಿಗೆ 4,000. ಓಕೆ, ಸ್ಯಾಲ್ರಿ ಅಂತ ನೋಡಿ ಕೃಷ್ಣ ಪ್ರಿಂಟರ್ ಆಲ್ರೆಡಿ ಇತ್ತು, ತೊಗೊಂಡ್ಬಿಟ್ವಿ. ಈಗ ಮತ್ತೆ Alt ಹಿಡಿದು C ಪ್ರೆಸ್ ಮಾಡಲೇಬೇಕು ನೀವು ಇದೆರಡನ್ನು. Alt ಹಿಡಿದು C. ಪೇಯ್ಡ್ ಅಂದ್ರೆ ಪೇಮೆಂಟ್. ಸ್ಯಾಲರಿ ಎಂಟರ್. ಖರ್ಚಿದು ನಿಮ್ಮ ಕಂಪ್ನಿಯದಿಂದ ಖರ್ಚಿದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, ಬಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆದಮೇಲೆ ಫ್ಯೂಚರ್ ಕೀ ಅಂತ ಬರುತ್ತೆ. ಫ್ಯೂಚರ್ ಕೀ ಅಂದರೆ ಯಾವುದು? ಇಲ್ಲಿ ಕಾನ್ಫಿಗರೇಷನ್ ಕೀದ ಮೇಲೆ ಐತೆ ನೋಡಿ, ಫ್ಯೂಚರ್ ಅಂತ ಬರ್ತೈತಿ. F11 ಅಂತಂದು ನಾನು F11 ಎಲ್ಲಿ ಪ್ರೆಸ್ ಮಾಡಬೇಕು? ಇಲ್ಲೇ ನೋಡಿರಿ, ಕಂಪ್ನಿ, ವೀರು ಕಂಪ್ನಿ ಅಕೌಂಟಿಂಗ್ ಫೀಚರ್ಸ್. ಓಕೆ, ಫ್ಯೂಚರ್ ಕೀಯಲ್ಲಿ ಬಂದು ನಾವು ಯಾರಿಗೆ ಯಾವ ಎಂಪ್ಲಾಯಿಗಳಿಗೆ ನಾವು ಸ್ಯಾಲ್ರಿ ಮೆನ್ಷನ್ ಮಾಡತ್ತೀವಿ, ಕೊಡಾಕತ್ತೀವಿ ಅಂತಾರೆ ಇಲ್ಲೊಂದು ಆನ್ ಮಾಡ್ಕೋಬೇಕಾಗಿರ್ತದೆ. ಮೇಂಟೈನ್ ಕಾಸ್ಟ್ ಸೆಂಟರ್ ಅಂತಿರುತ್ತೆ ಆಪ್ಷನ್ Y. ಮತ್ತು ಯಾವ ಸುಮ್ಮನೆ ಆನ್ ಮಾಡಬಾರ್ದು, ಡಿಫಾಲ್ಟಾಗಿ ಬಂದಿದ್ದು ಬಿಟ್ಟು ಬಿಡ್ಬೇಕು. ಜಸ್ಟ್ ಅವು ಏನಿರ್ತಲ್ಲ ನಮ್ಗೆ ಯಾವ ಬೇಕು ಅಷ್ಟೇ ಮಾಡಿಕೊಂಡು ಎಂಟ್ರ್ ಹೊಡ್ಕೊತ ಬಂದರೂ ನಡೀತೈತಿ. ಇಲ್ಲಾಂದರೆ ಕಂಟ್ರೋಲ್ ಹಿಡಿದು A ಪ್ರೆಸ್ ಮಾಡಿಬಿಡ್ಬೇಕು. ಅಂದರೆ ಡೈರೆಕ್ಟ್ ನೀವು ಇಲ್ಲೇನು ಲೆಜರ್ ಕ್ರಿಯೇಷನ್ದಾಗ ಬಂದುಬಿಡ್ತೀರಿ. ಓಕೆ, ಎಸ್ ಇದ್ದಿದ್ದು ಎಸ್ ಇರಲಿದ್ದು. ಓಕೆ, ಎಂಟ್ರ್ ಪ್ರೆಸ್ ಮಾಡಿರಿ. ಇಲ್ಲೇ ಸ್ಯಾಲ್ರಿ ಅಂತ ಅದು ಈ ಕಡೆ ಲೆಜರ್ನಾಗ ಕುಂತೈತಿ, ಹುಡುಕ್ರಿ ಸ್ಯಾಲ್ರಿ. ಇಲ್ಲ ಜಸ್ಟ್ ಎಸ್ ಅಂತ ಪ್ರೆಸ್ ಮಾಡಿರಿ, ಬಂದುಬಿಡುತ್ತೆ. 6,000 ಒಬ್ಬರಿಗೆ, ಇನ್ನೊಬ್ಬರಿಗೆ 4,000, ಅಂದರೆ ಟೋಟಲ್ ₹10,000 ಮೆನ್ಷನ್ ಮಾಡಬೇಕು. ಓಕೆ, ಎಂಟರ್. ಇಲ್ಲ ನೇಮ್ ಆಫ್ ಕಾಸ್ಟ್ ಸೆಂಟರ್ ಯಾರಿಗೆ ಕೊಡಾತೀರಿ ಸ್ಯಾಲ್ರಿ? Alt C
ಪವನ್ ಎಂಟರ್. ಎಷ್ಟು ಕೊಡತ್ತೀರಿ ಅಂತ ಅಮೌಂಟ್ ಕೇಳ್ತೈತಿ, 6,000. ಮತ್ತು ಮಗನ 10,000 ಪೂರ್ತಿ ಮೆನ್ಷನ್ ಮಾಡಿಬಿಡ್ರಿ, ಇನ್ನೊಬ್ರು ಅದಾರ ಎಂಪ್ಲಾಯಿಗಳು, ಅವ್ರಿಗೂ ಕೊಡಬೇಕು. ಅಳಿಸಿ ಮೇಘನ, ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕ್ಕೊರಿ. ನಮ್ಮ ಜಸ್ಟ್ ಇದನ್ನು ಹಾಕ್ಕೊಂಡಿರ್ತೀವಿ. ನಿಮ್ಗೆ ಯಾವ ಥರ ಒಂದು ನೇಮ್ ಹಾಕ್ಕೋಬೇಕು ಅನಿಸ್ತೈತಿ, ಅದು ನಿಮ್ಮದು ಒಂದು ಇಷ್ಟ ಇರ್ತೈತಿ, ಡಿಪೆಂಡಪ್ ನಿಮ್ಮ ಮೇಲೆ ಇರುತ್ತೆ. ಮೇಘನ ನೋಡಿರಿ 4,000 ಲೆಸ್ ಆಗಿ ಬಂದುಬಿಡುತ್ತೆ. ಓಕೆ, ಚೆಕ್ ಅಂದರೆ SBI ಬ್ಯಾಂಕ್ ಅಂತ ಜಸ್ಟ್ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ರಿಲೇಟೆಡ್ ಬಂದಿರ್ತಾವೆ. ಎಂಟರ್, ಕಂಪ್ಲೀಟ್. ಓಕೆ, ನೋಡಿದ್ರಿ ಹೊಸ ಅಂದರೆ ಮೇದೊಳಗೆ ಟ್ರಾನ್ಸಾಕ್ಷನ್ನ ಹೇಳ್ಕೊಟ್ಟಿವಲ್ಲ. ಓಕೆ, ಹೆಂಗೆ ಅನ್ನಿಸ್ತು? ಯಾಕಂದರೆ ಡೇ ಬೈ ಡೇ ಟ್ರಾನ್ಸಾಕ್ಷನ್ಗಳು ಡೇ ಬುಕ್ದಾಗ ತೋರಿಸ್ತಿರ್ತೀವಿ, ಇಲ್ಲೂ ಹೇಳ್ಕೊತ ಹೋಗಿರ್ತೀವಿ, ಅಗದಿ ಡೀಟೇಲ್ಸಾಗಿ ಹೇಳ್ಕೊಡತ್ತೀವಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳತ್ತೀನಿ. ಡೈಲಿ ಒಂದು ಸ್ವಲ್ಪ ಕೆಲಸ ಇದ್ದಾಗ ಆಯಿತು ಅಂದರೆ ಕಂಪ್ಯೂಟರ್ ಕ್ಲಾಸ್ ನಡೆಸ್ಕೊಂಡು ಇದನ್ನು ವರ್ಕ್ ಮಾಡ್ಕೊತ ಹೋಗ್ತಿರ್ತೀವಿ. ಒಂದೊಂದು ದಿವಸ ಟ್ರಾನ್ಸಾಕ್ಷನ್ ಕಡಿಮೆ ಹೇಳ್ಬೇಕಾಗಿರುತ್ತೆ, ಒಂದೊಂದು ದಿವಸ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಿರ್ತಾವೆ. ಓಕೆ, ನಮ್ಮ ಚಾನಲ್ಗೆ ಮತ್ತಷ್ಟು ಪ್ರೋತ್ಸಾಹ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳತ್ತೀನಿ. ಹರಿ ಓಂ, ಮಿಸ್ ಯು ಆಲ್. ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.